ಜೈಲಿನಿಂದ ರಿಲೀಸ್ ಆಗಿ ಬಂದಂತಹ ಯುವಕನನ್ನ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಹಳೆ ದ್ವೇಷಕ್ಕೆ ಯುವಕನ ಭೀಕರ ಹತ್ಯೆಯಾಗಿದೆ. ಜೆಜೆ ನಗರದ ಜನತಾ ಕಾಲೋನಿಯಲ್ಲಿ ಕಳೆದ ರಾತ್ರಿ ಆಗಿರುವಂತಹ ಘಟನೆ ಇದು. ಮಾತುಕತೆಗೆ ಬಂದಂತಹ ವಿಜಯ್ನನ್ನ ಕೊಲೆ ಮಾಡಲಾಗಿದೆ. ಅರುಣ್ ಮತ್ತು ವಿಜಯ್ ನಡುವೆ ಹಿಂದಿನಿಂದಲೂ ಕೂಡ ಜಗಳ ಆಗ್ತಾ ಇತ್ತು. ಕೆಲ ತಿಂಗಳುಗಳ ಹಿಂದೆ ಅರುಣ್ಗೆ ಚಾಕುವನ್ನ ಎರೆದಿದ್ದಂತಹ ವಿಜಯ್ ನಂತರ ಜೈಲಿಗೆ ಹೋಗಿ ನೆನೆಯಷ್ಟೇ ರಿಲೀಸ್ ಆಗಿದ್ದಂತಹ ವಿಜಯ್ ಸಂಧಾನ ಮಾತುಕತೆಗೆ ಅಂತ ಹೇಳಿ ಕರೆಸ್ಕೊಂಡು ಅಟ್ಟಾಡಿಸಿ ಕೊಲೆ ಮಾಡಲಾಗಿದೆ. ಸ್ನೇಹಿತ ದೀಪು ಜೊತೆ ಸೇರಿ ಕೊಲೆ ಮಾಡಲಾಗಿದೆ. ಅರುಣ್ ಕೊಲೆ ಮಾಡಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಬಾ ಮಾತುಕತೆ ಆಡೋಣ, ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿರೋಣ, ಯಾವುದೇ ಸಮಸ್ಯೆ ಆಗೋದು ಬೇಡ, ನನ್ಗ್ಯಾಕೆ ಈ ದ್ವೇಷ ಅಂತ ಹೇಳಿ ಉಸಲಾಯಿಸಿ ಆತನನ್ನ ಕರೆಸ್ಕೊಂಡು ನಿನ್ನೆಯಷ್ಟೇ ಜೈಲಿನಿಂದ ರಿಲೀಸ್ ಆಗಿ ಉಸಿರು ಬಿಡೋಷ್ಟರಲ್ಲಿ ಉಸಿರನ್ನೇ ಚೆಲ್ಲಿಸಿದ್ದಾರೆ. ಆತನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇಷ್ಟು ದಿನಗಳ ಕಾಲ ಚಾಕು ಇರಿದು ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಆನಂತರ ಹೊರಗಡೆ ಬಂದು ತಂದೆ ತಾಯಿ ಮುಖ ನೋಡಿದ್ನೋ ಇಲ್ವೋ ಅಥವಾ ಸ್ನೇಹಿತರನ್ನ ಭೇಟಿಯಾಗೋದಕ್ಕೂ ಮುಂಚೆ ಕುಟುಂಬಸ್ಥರನ್ನ ಭೇಟಿಯಾಗೋದಕ್ಕೂ ಮುಂಚೆ ಈ ರೀತಿಯಾಗಿ ಕೊಲೆ ಆಯಿತೋ ಏನೋ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಕೊಲೆಯಾದಂತಹ ವಿಜಯ್ ಇವರೇ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ